ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟಿದ್ದೇವೆ. ಆತನು ನಮ್ಮ ಶಾಪಗಳನ್ನೆಲ್ಲ ಹೊತ್ತು ತೀರಿಸಿದ್ದಾನೆ. ಆದ್ದರಿಂದ ಶಾಪಗಳು, ಅದರ ಪರಿಣಾಮಗಳು ನಮ್ಮ ಮೇಲಾಗಲಿ, ಕುಟುಂಬದ ಮೇಲಾಗಲಿ, ಸಂತತಿಯ ಮೇಲಾಗಲಿ ಬರುವುದೇ ಇಲ್ಲ ಎಂಬಂತ ನಿಶ್ಚಯದೊಟ್ಟಿಗೆ ಜೀವಿಸುವಂತವರು ಅನೇಕರು. ಅದು ಖಂಡಿತವಾಗಿ ಕೂಡ ಹೌದು. ಆದರೆ ಸೈತಾನನು ಕುಯುಕ್ತಿಗಳನ್ನ ಮಾಡಿ ಕೆಲವೊಂದು ಶಾಪದ ಕ್ರಿಯೆಗಳಿಗೆ ಮಾರ್ಗಗಳನ್ನ ಮಾಡಿಬಿಡುತ್ತಾನೆ. ವಾಕ್ಯವು ಹೇಳುತ್ತದೆ, ಮನುಷ್ಯ ಮಾತ್ರದವರ ಮೇಲೆ ಭರವಸೆ ಬಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ. ಅಂದ್ರೆ ಸೈತಾನನು ದೇವರ ಮೇಲಿರುವಂತ ನಿಮ್ಮ ನಂಬಿಕೆಯನ್ನ ಯಾವಾಗ ಬೇರೆ ವಿಷಯಗಳ ಮೇಲೆ, ಮನುಷ್ಯರ ಮೇಲೆ, ನಿಮ್ಮ ಜ್ಞಾನದ ಮೇಲೆ, ಸಾಮರ್ಥ್ಯದ ಮೇಲೆ, ಹಣದ ಮೇಲೆ ತಿರುಗಿಸುತ್ತಾನೋ ಆಗ ಶಾಪದ ಕ್ರಿಯೆಗಳು ಒಳಗೆ ಬರುವಂತೆ ಅವನು ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆಂಬುದನ್ನು ತಿಳಿದುಕೊಳ್ಳಿ. ಎಚ್ಚೆತ್ತುಕೊಂಡು ನಂಬಿಕೆಯನ್ನು ಕರ್ತನ ಮೇಲೆ ಮಾತ್ರ ಇಡಿ. ಶಾಪಗಳಿಂದ ತಪ್ಪಿಸಿಕೊಳ್ಳುತ್ತೀರಾ, ಆಶೀರ್ವಾದಗಳನ್ನು, ಮೇಲುಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ.